ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಬಂತೆಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸುಮಂಗಲಿಯರಿಗೆ ಬಹಳ ವಿಶೇಷವಾದ ಹಬ್ಬ ನೆನಪಾಗುತ್ತದೆ. ಅದೇ ವರಮಹಾಲಕ್ಷ್ಮಿ ವ್ರತ. ಆದರೆ ಈ ವರ್ಷ ಒಂದು ದೊಡ್ಡ ಗೊಂದಲ ಉಂಟಾಗಿದೆ. ಅದೇನೆಂದರೆ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 21ರ ಶುಕ್ರವಾರವೋ ಅಥವಾ ಆಗಸ್ಟ್ 28ರ ಶುಕ್ರವಾರವೋ ಎಂದು ಗೊತ್ತಾಗುತ್ತಿಲ್ಲ. ಅಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು, ಈ ಪೂಜೆ ಹಿಂದಿರುವ ಚಾರುಮತಿ ಕಥೆ ಏನು, ಯಾಕೆ ವರಮಹಾಲಕ್ಷ್ಮಿಯ ಪೂಜೆ ಮಾಡಿದರೆ ಅಷ್ಟಲಕ್ಷ್ಮಿಯ ಪೂಜೆಯ ಫಲ ಸಿಗುತ್ತದೆ ಎಂದು ಈಗ ಹೇಳುತ್ತೇನೆ. ಮತ್ತು ಬಹಳ ಮುಖ್ಯವಾಗಿ, ಗರ್ಭಿಣಿ ಮಹಿಳೆಯರು ವರಮಹಾಲಕ್ಷ್ಮಿ ಪೂಜೆ ಮಾಡಬಾರದು ಎನ್ನುವುದು ನಿಜವೇ? ಇವೆಲ್ಲ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಉತ್ತರ ನೋಡೋಣ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ, ವರಮಹಾಲಕ್ಷ್ಮಿ ಪೂಜೆ ಯಾವ ದಿನ? ಮೊದಲು ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ. 2026ರಲ್ಲಿ ಆಗಸ್ಟ್ 21 ಅಥವಾ ಆಗಸ್ಟ್ 25 ಯಾವುದು? ಇಲ್ಲಿ ಪಂಚಾಂಗಗಳ ನಡುವೆ ವ್ಯತ್ಯಾಸ ಕಾಣಿಸುತ್ತಿದೆ. ಕರ್ನಾಟಕ ಸರ್ಕಾರದ 2026ರ ಅಧಿಕೃತ ರಜೆ ಪಟ್ಟಿಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21 ಶುಕ್ರವಾರ ಎಂದು ನಮೂದಿಸಲಾಗಿದೆ. ಆದರೆ ಕೆಲವು ಪಂಚಾಂಗಗಳು ಆಗಸ್ಟ್ 28 ಶುಕ್ರವಾರವನ್ನು ವರಮಹಾಲಕ್ಷ್ಮಿ ವ್ರತದ ದಿನವೆಂದು ಸೂಚಿಸುತ್ತಿವೆ. ಈ ವ್ಯತ್ಯಾಸಕ್ಕೆ ಮುಖ್ಯ ಕಾರಣ ಈ ವರ್ಷ ಶ್ರಾವಣ ಹುಣ್ಣಿಮೆ ಶುಕ್ರವಾರದಂದೇ ಬರುವುದು. ಕೆಲವು ಪಂಚಾಂಗ ಪದ್ಧತಿಗಳ ಪ್ರಕಾರ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರವನ್ನೇ ವರಮಹಾಲಕ್ಷ್ಮಿ ವ್ರತಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಇನ್ನೊಂದು ಪದ್ಧತಿಯಲ್ಲಿ ಹುಣ್ಣಿಮೆಯ ಶುಕ್ರವಾರವೇ ವ್ರತವನ್ನು ಆಚರಿಸಲಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ನೀವು ಕರ್ನಾಟಕದ ಸಂಪ್ರದಾಯದ ಪಂಚಾಂಗವನ್ನು ಅನುಸರಿಸುತ್ತಿದ್ದರೆ ನಿಮ್ಮ ಮನೆಯ ಪುರೋಹಿತರು ಅಥವಾ ನೀವು ಪ್ರತಿ ವರ್ಷ ಅನುಸರಿಸುವ ಪಂಚಾಂಗದಲ್ಲಿ ಯಾವ ದಿನ ಸೂಚಿಸಲಾಗಿದೆ ಎಂಬುದನ್ನು ಅಂತಿಮವಾಗಿ ಪರಿಗಣಿಸಿ. ನಮ್ಮ ವಿಡಿಯೋದಲ್ಲಿ ಯಾವುದೇ ಒಂದು ದಿನ ಎಲ್ಲರಿಗೂ ಕಡ್ಡಾಯ ಎಂದು ಹೇಳುವುದಕ್ಕಿಂತ ಈ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಮುಖ್ಯ. ಎರಡನೆಯದಾಗಿ, ವರಮಹಾಲಕ್ಷ್ಮಿ ಯಾರು? ವರಮಹಾಲಕ್ಷ್ಮಿ ಎಂದರೆ ವರಗಳನ್ನು ನೀಡುವ ಮಹಾಲಕ್ಷ್ಮಿ. ವರ ಎಂದರೆ ಅನುಗ್ರಹ ಅಥವಾ ಆಶೀರ್ವಾದ. ಲಕ್ಷ್ಮಿ ಎಂದರೆ ಸಂಪತ್ತು, ಸೌಭಾಗ್ಯ, ಸಮೃದ್ಧಿ ಮತ್ತು ಶುಭದ ಸಂಕೇತ. ವರಮಹಾಲಕ್ಷ್ಮಿ ವ್ರತವನ್ನು ಮುಖ್ಯವಾಗಿ ಕುಟುಂಬದ ಆರೋಗ್ಯ, ಐಶ್ವರ್ಯ, ಸಂತೋಷ, ದಾಂಪತ್ಯ, ಸೌಭಾಗ್ಯ ಮತ್ತು ಸಮೃದ್ಧಿಗಾಗಿ ಆಚರಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಈ ದಿನ ವಿಶೇಷ ಪೂಜೆ ಮಾಡಲಾಗುತ್ತದೆ. ಈ ಪೂಜೆಯಲ್ಲಿ ಅಷ್ಟಲಕ್ಷ್ಮಿಯ ತತ್ವಕ್ಕೂ ಮಹತ್ವವಿದೆ. ಅಂದರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿ ಮತ್ತು ಸೌಭಾಗ್ಯಲಕ್ಷ್ಮಿ. ಹೀಗೆ ಜೀವನಕ್ಕೆ ಬೇಕಾದ ವಿವಿಧ ರೀತಿಯ ಸಮೃದ್ಧಿಯನ್ನು ಪ್ರತಿನಿಧಿಸುವ ಲಕ್ಷ್ಮಿ ಸ್ವರೂಪಗಳನ್ನು ಸ್ಮರಿಸಲಾಗುತ್ತದೆ. ಈಗ ತಿಳಿದುಕೊಳ್ಳೋಣ, ವರಮಹಾಲಕ್ಷ್ಮಿ ವ್ರತದ ಹಿಂದಿನ ಕಥೆ ಏನಿರಬಹುದು ಎಂದು. ಈಗ ಬಹಳ ಸುಂದರವಾದ ಚಾರುಮತಿಯ ಕಥೆಯನ್ನು ಕೇಳೋಣ. ಪುರಾಣ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಕುಂಡಿನ್ಯಪುರ ಎಂಬ ಸ್ಥಳದಲ್ಲಿ ಚಾರುಮತಿ ಎಂಬ ಸತಿಸಾಧ್ವಿ ವಾಸಿಸುತ್ತಿದ್ದಳು. ಅವಳು ತನ್ನ ಪತಿ ಮತ್ತು ಕುಟುಂಬದವರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವಳ ಭಕ್ತಿ, ವಿನಯ ಮತ್ತು ಕುಟುಂಬದ ಮೇಲಿನ ಕಾಳಜಿಯಿಂದ ಸಂತುಷ್ಟಳಾದ ವರಮಹಾಲಕ್ಷ್ಮಿ ದೇವಿಯು ಒಂದು ದಿನ ಚಾರುಮತಿಯ ಕನಸಿನಲ್ಲಿ ಕಾಣಿಸಿಕೊಂಡಳು. ದೇವಿಯು ಚಾರುಮತಿಗೆ ತನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸುವಂತೆ ತಿಳಿಸಿದಳು. ನನ್ನನ್ನು ಶ್ರಾವಣ ಮಾಸದ ಶುಕ್ರವಾರ ಭಕ್ತಿಯಿಂದ ಪೂಜಿಸು, ನಿನ್ನ ಕುಟುಂಬಕ್ಕೆ ಶುಭ, ಸಮೃದ್ಧಿ ಮತ್ತು ಸೌಭಾಗ್ಯ ದೊರೆಯಲಿ ಎಂದು ದೇವಿಯು ಆಶೀರ್ವದಿಸಿದಳು ಎಂಬುದು ಕಥೆಯ ಸಾರ. ಬೆಳಗ್ಗೆ ಎದ್ದ ಚಾರುಮತಿ ತನ್ನ ಕನಸಿನ ವಿಷಯವನ್ನು ಪತಿ ಮತ್ತು ಮನೆಯ ಹಿರಿಯರಿಗೆ ತಿಳಿಸಿದರು. ಅವರೆಲ್ಲರೂ ಸಂತೋಷದಿಂದ ಪೂಜೆ ಮಾಡಲು ಪ್ರೋತ್ಸಾಹಿಸಿದರು. ಚಾರುಮತಿ ಮಾತ್ರವಲ್ಲದೆ ಊರಿನ ಅನೇಕ ಮಹಿಳೆಯರು ಅವಳೊಂದಿಗೆ ಸೇರಿಕೊಂಡರು. ಎಲ್ಲರೂ ಶ್ರದ್ಧೆಯಿಂದ ಮನೆಗಳನ್ನು ಸ್ವಚ್ಛಗೊಳಿಸಿದರು, ಕಳಶವನ್ನು ಪ್ರತಿಷ್ಠಾಪಿಸಿದರು, ಹೂವು, ಹಣ್ಣು, ನೈವೇದ್ಯಗಳನ್ನು ಅರ್ಪಿಸಿದರು, ಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ಪೂಜೆ ಮುಗಿದ ನಂತರ ಅವರು ದೇವಿಯ ಆಶೀರ್ವಾದ ಪಡೆದರು ಎಂಬುದು ಈ ಪ್ರಸಿದ್ಧ ಕಥೆಯ ನಂಬಿಕೆಯಾಗಿದೆ. ಇದರ ಮುಖ್ಯ ಸಂದೇಶ ಏನು? ಭಕ್ತಿ, ಕುಟುಂಬದ ಮೇಲಿನ ಕಾಳಜಿ, ಶ್ರದ್ಧೆ ಮತ್ತು ಒಳ್ಳೆ ಮನಸ್ಸು ಇವುಗಳೇ ದೇವಿಯ ಅನುಗ್ರಹಕ್ಕೆ ಮುಖ್ಯ. ಇದು ಕೇವಲ ಹಣಕ್ಕಾಗಿ ಮಾಡುವ ಪೂಜೆಯಲ್ಲ, ಮನೆಯಲ್ಲಿರುವ ಪ್ರತಿಯೊಬ್ಬರ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಗಾಗಿ ಮಾಡುವ ಪ್ರಾರ್ಥನೆಯಾಗಿದೆ. ಇನ್ನು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಏನು ಎಂದು ತಿಳಿಯೋಣ.
ಇನ್ನು ಪೂಜೆ ಸಾಮಗ್ರಿಗಳ ಬಗ್ಗೆ ನೋಡುವುದಾದರೆ ಸಂಪ್ರದಾಯಕ್ಕೆ ಅನುಗುಣವಾಗಿ ಸಾಮಗ್ರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಸಾಮಾನ್ಯವಾಗಿ ಬೇಕಾಗಿರುವ ವಸ್ತುಗಳೆಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಹಣ್ಣು, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಅಕ್ಕಿ, ಕಳಶ, ಮಾವಿನ ಎಲೆಗಳು, ದೀಪ, ಎಣ್ಣೆ ಅಥವಾ ತುಪ್ಪ, ನೈವೇದ್ಯಕ್ಕೆ ಸಿಹಿ ಪದಾರ್ಥ, ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರ ಮತ್ತು ಪೂಜೆಗೆ ಬೇಕಾಗುವ ಇತರ ಸಾಮಗ್ರಿಗಳು. ಅಮ್ಮನವರಿಗೆ ಸೀರೆ ಅಥವಾ ವಸ್ತ್ರವನ್ನು ಅಲಂಕಾರವಾಗಿ ಸಮರ್ಪಿಸುವ ಸಂಪ್ರದಾಯವೂ ಹಲವೆಡೆ ಇದೆ. ಅತ್ಯಂತ ಮುಖ್ಯವಾದದ್ದು ಸಾಮಗ್ರಿಗಳ ಸಂಖ್ಯೆಗಿಂತ ಭಕ್ತಿ ಮತ್ತು ಶ್ರದ್ಧೆ. ವರಮಹಾಲಕ್ಷ್ಮಿ ಪೂಜೆ ವಿಧಾನವನ್ನು ಈಗ ತಿಳಿಯೋಣ. ಈಗ ಸರಳವಾದ ಪೂಜೆ ಕ್ರಮವನ್ನು ನೋಡುವುದಾದರೆ ಮೊದಲನೆಯದು ಮನೆಯ ಸ್ವಚ್ಛತೆ. ಪೂಜೆಯ ದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಅಲಂಕರಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಬಹುದು. ಎರಡನೆಯದಾಗಿ ಮಂಟಪ ಸಿದ್ಧತೆ. ಪೂಜೆಯ ಸ್ಥಳದಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಳಶವನ್ನು ಇಡಬಹುದು. ಕಳಶದಲ್ಲಿ ಸಂಪ್ರದಾಯದಂತೆ ನೀರು, ಅಕ್ಷತೆ, ನಾಣ್ಯ ಅಥವಾ ಇತರ ಶುಭದ್ರವ್ಯಗಳನ್ನು ಹಾಕಬಹುದು. ಕಳಶದ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಯನ್ನು ಇಡಲಾಗುತ್ತದೆ. ಮೂರನೆಯದಾಗಿ ಲಕ್ಷ್ಮಿ ಅಲಂಕಾರ. ಕೆಲವು ಮನೆಗಳಲ್ಲಿ ಕಳಸವನ್ನೇ ವರಮಹಾಲಕ್ಷ್ಮಿಯ ಸ್ವರೂಪವಾಗಿ ಅಲಂಕರಿಸುತ್ತಾರೆ. ಸೀರೆ, ಆಭರಣ, ಹೂವು, ಕುಂಕುಮ ಮುಂತಾದವುಗಳಿಂದ ಅಲಂಕರಿಸುತ್ತಾರೆ. ನಿಮ್ಮ ಕುಟುಂಬದ ಸಂಪ್ರದಾಯ ಹೇಗಿದೆಯೋ ಹಾಗೆಯೇ ಮಾಡಬಹುದು. ನಾಲ್ಕನೆಯದಾಗಿ ಗಣಪತಿ ಪೂಜೆ ಮಾಡಲಾಗುವುದು. ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಆದ್ದರಿಂದ ಮೊದಲು ಗಣಪತಿ ಪೂಜೆ ಮಾಡಿ ವಿಘ್ನಗಳನ್ನು ದೂರವಾಗಲಿ ಎಂದು ಪ್ರಾರ್ಥಿಸಬಹುದು. ಐದನೆಯದಾಗಿ ಸಂಕಲ್ಪ ಮಾಡಬೇಕು. ನಂತರ ವರಮಹಾಲಕ್ಷ್ಮಿ ದೇವಿಯನ್ನು ಧ್ಯಾನಿಸಿ ನಮ್ಮ ಕುಟುಂಬ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇವೆ ಎಂದು ಸಂಕಲ್ಪ ಮಾಡಬಹುದು. ಆರನೆಯದಾಗಿ ಲಕ್ಷ್ಮೀ ಪೂಜೆ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವುಗಳನ್ನು ಸಮರ್ಪಿಸಿ ದೇವಿಗೆ ಪೂಜೆ ಮಾಡಬೇಕು. ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಗೊತ್ತಿದ್ದರೆ ಪಠಿಸಬಹುದು. ಗೊತ್ತಿಲ್ಲದಿದ್ದರೆ ಸರಳವಾಗಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ಏಳನೆಯದಾಗಿ ನೈವೇದ್ಯ. ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ತಯಾರಿಸಿದ ಸಿಹಿ ಅಥವಾ ಸಾತ್ವಿಕ ನೈವೇದ್ಯವನ್ನು ಸಮರ್ಪಿಸಿ. ಎಂಟನೆಯದಾಗಿ ಆರತಿ. ಕೊನೆಯಲ್ಲಿ ದೀಪದಿಂದ ಆರತಿ ಮಾಡಿ ದೇವಿಗೆ ನಮಸ್ಕರಿಸಬೇಕು. ಹಿರಿಯರು ಮತ್ತು ಸುಮಂಗಲಿಯರ ಆಶೀರ್ವಾದ ಪಡೆಸುವ ಸಂಪ್ರದಾಯವು ಹಲವೆಡೆ ಇದೆ. ಪೂಜೆಯ ಶುಭ ಸಮಯ. ಆಗಸ್ಟ್ 21ರಂದು ಪ್ರಮುಖ ಮುಹೂರ್ತಗಳು: ಬೆಳಗ್ಗೆ 6:53ರಿಂದ 8:56. ಸಿಂಹಲಗ್ನ. ಬೆಳಗಿನ ಪೂಜೆಗೆ ಉತ್ತಮ ಸಮಯ ಎಂದು ಹಲವು ಪಂಚಾಂಗಗಳು ಸೂಚಿಸುತ್ತವೆ. ಇನ್ನು ಮಧ್ಯಾಹ್ನ 1:35ರಿಂದ 3:56 ವೃಶ್ಚಿಕ ಲಗ್ನ ಇರುತ್ತದೆ. ಸಂಜೆ 7:39ರಿಂದ 9:05 ಕುಂಭ ಲಗ್ನ ಅಥವಾ ಪ್ರದೋಷ ಕಾಲದ ಸಮಯ. ನನ್ನ ಪ್ರಕಾರ ಮನೆಯಲ್ಲೇ ಪೂಜೆ ಮಾಡುವುದಾದರೆ ಬೆಳಗ್ಗೆ 6:53ರಿಂದ 8:56ರೊಳಗೆ ಪೂಜೆ ಪ್ರಾರಂಭಿಸಿ ಮುಗಿಸುವುದು ಅನುಕೂಲಕರ. ಆದರೆ ನಿಖರ ಮುಹೂರ್ತವು ನಿಮ್ಮ ಸ್ಥಳ ಮತ್ತು ಕುಟುಂಬದ ಪಂಚಾಂಗಕ್ಕೆ ಅನುಗುಣವಾಗಿ ಸ್ವಲ್ಪ ಬದಲಾಗಬಹುದು. ಈಗ ನಾವು ತಿಳಿದುಕೊಳ್ಳೋಣ, ಗರ್ಭಿಣಿಯರು ವರಮಹಾಲಕ್ಷ್ಮಿ ಪೂಜೆ ಮಾಡಬಾರದೇ? ಇದು ಇಂದಿನ ವಿಡಿಯೋದಲ್ಲಿನ ಅತ್ಯಂತ ಮುಖ್ಯವಾದ ವಿಷಯ. ಬಹಳಷ್ಟು ಜನ ಕೇಳುತ್ತಾರೆ, ಗರ್ಭಿಣಿ ಮಹಿಳೆಯರು ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಏನಾದರೂ ಅಪಶಕುನವಾಗುತ್ತದೆಯೇ ಎಂದು. ಇದಕ್ಕೆ ಸರಳ ಉತ್ತರ: ಹಾಗೆಂದು ಸಾಮಾನ್ಯವಾಗಿ ಹೇಳಲು ಯಾವುದೇ ಕಾರಣವಿಲ್ಲ. ಗರ್ಭಿಣಿಯಾಗಿರುವವರು ಪೂಜೆ ಮಾಡುವುದಕ್ಕೆ ಸ್ವತಃ ಅಡ್ಡಿ ಎಂದು ಹೇಳಲಾಗುವುದಿಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ಪೂಜೆ ಮಾಡುವುದು ಒಂದು ವಿಷಯ, ಕಠಿಣ ವ್ರತ ಅಥವಾ ಉಪವಾಸ ಮಾಡುವುದು ಇನ್ನೊಂದು ವಿಷಯ. ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ಹೆಚ್ಚುವರಿ ಪೌಷ್ಟಿಕಾಂಶ ಮತ್ತು ವಿಶ್ರಾಂತಿ ಬೇಕಾಗುತ್ತದೆ. ಆದ್ದರಿಂದ ದೀರ್ಘಕಾಲ ಉಪವಾಸ ಮಾಡುವುದು, ಹೆಚ್ಚು ಹೊತ್ತು ನಿಂತುಕೊಳ್ಳುವುದು, ಬೆಳಗಿನಿಂದ ಸಂಜೆಯವರೆಗೆ ಆಹಾರ ಸೇವಿಸದೇ ಇರುವುದು ಮುಂತಾದವುಗಳನ್ನು ಗರ್ಭಿಣಿಯರು ತಮ್ಮ ವೈದ್ಯರ ಸಲಹೆ ಇಲ್ಲದೆ ಮಾಡಬಾರದು. ಕೆಲವು ಕುಟುಂಬಗಳಲ್ಲಿ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತ ಮಾಡುವುದಿಲ್ಲ ಎಂಬುದು ಕುಟುಂಬದ ಸಂಪ್ರದಾಯ ಅಥವಾ ಆಚರಣೆ. ಅದು ಬೇರೆ ವಿಷಯ. ಆದರೆ ಗರ್ಭಿಣಿ ಪೂಜೆ ಮಾಡಿದರೆ ಮಗುವಿಗೆ ಅಪಾಯ ಅಥವಾ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಎಂಬ ಭಯವನ್ನು ಮೂಡಿಸುವುದು ಸರಿಯಲ್ಲ. ಗರ್ಭಿಣಿ ಮಹಿಳೆಯರಿಗೆ ಪೂಜೆ ಮಾಡಲು ಇಷ್ಟವಿದ್ದರೆ ದೇಹಕ್ಕೆ ತೊಂದರೆಯಾಗದಂತೆ
ಕುಳಿತುಕೊಂಡೇ ಸರಳವಾಗಿ ದೇವರನ್ನು ಪ್ರಾರ್ಥಿಸಬಹುದು. ಉಪವಾಸ ಮಾಡಬೇಕೆಂಬ ನಿಯಮಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ. ಯಾವುದೇ ವೈದ್ಯಕೀಯ ತೊಂದರೆ, ಗರ್ಭಾವಸ್ಥೆ, ವಿಶೇಷ ಸ್ಥಿತಿ ಅಥವಾ ವೈದ್ಯರು ನೀಡಿರುವ ಆಹಾರ ನಿಯಮ ಇದ್ದರೆ ವೈದ್ಯರ ಸಲಹೆಯೇ ಮೊದಲ ಆದ್ಯತೆ. ಹೀಗಾಗಿ ದೇವರ ಭಕ್ತಿ ಇರಲಿ, ಆದರೆ ತಾಯಿಯ ಆರೋಗ್ಯವೂ ಅಷ್ಟೇ ಮುಖ್ಯ. ವ್ರತದ ನಿಜವಾದ ಸಂದೇಶ. ವರಮಹಾಲಕ್ಷ್ಮಿ ವ್ರತ ಎಂದರೆ ಕೇವಲ ಚಿನ್ನಾಭರಣ ಹಾಕಿಕೊಂಡು ದೊಡ್ಡ ಅಲಂಕಾರ ಮಾಡಿ ತುಂಬ ನೈವೇದ್ಯ ಮಾಡಿ ಮುಗಿಸುವ ಆಚರಣೆ ಮಾತ್ರವಲ್ಲ. ಇದರ ಹಿಂದೆ ಒಂದು ಸುಂದರವಾದ ಜೀವನದ ಸಂದೇಶ ಅಡಗಿದೆ. ಮನೆಯಲ್ಲಿರುವ ಎಲ್ಲರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವುದು, ಕುಟುಂಬದಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟನ್ನು ಬೆಳೆಸುವುದು, ಅಗತ್ಯವಿರುವವರಿಗೆ ದಾನ ಮಾಡುವುದು, ಸುಮಂಗಲಿಯರನ್ನು ಗೌರವಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಸಿಕ್ಕಿರುವುದಕ್ಕೆ ಕೃತಜ್ಞತರಾಗಿರುವುದು. ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಆರೋಗ್ಯವೂ ಲಕ್ಷ್ಮಿಯೇ, ಜ್ಞಾನವೂ ಲಕ್ಷ್ಮಿಯೇ, ಧಾನ್ಯವೂ ಲಕ್ಷ್ಮಿಯೇ, ಧೈರ್ಯವೂ ಲಕ್ಷ್ಮಿಯೇ, ಸಂತೋಷ ಕೂಡ ಲಕ್ಷ್ಮಿಯೇ, ಮನಸ್ಸಿನ ನೆಮ್ಮದಿಯೂ ಲಕ್ಷ್ಮಿಯೇ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯ ದಿನ ನಾವು ಈ ಎಲ್ಲ ರೂಪದಲ್ಲಿರುವ ಸಮೃದ್ಧಿಯನ್ನು ಸ್ಮರಿಸಿಕೊಳ್ಳೋಣ. ಹಾಗಾದರೆ ಸ್ನೇಹಿತರೆ, 2026 ವರಮಹಾಲಕ್ಷ್ಮಿ ವ್ರತ ದಿನಾಂಕದ ಬಗ್ಗೆ ಆಗಸ್ಟ್ 21 ಮತ್ತು ಆಗಸ್ಟ್ 28 ಎಂಬ 2 ದಿನಗಳ ಗೊಂದಲವಿದೆ. ಕರ್ನಾಟಕ ಸರ್ಕಾರ ಅಧಿಕೃತ ರಜೆ ಪಟ್ಟಿಯಲ್ಲಿ ಆಗಸ್ಟ್ 21 ಎಂದು ನೀಡಲಾಗಿದೆ. ಆದರೆ ಕೆಲವು ಪಂಚಾಂಗಗಳಲ್ಲಿ ಆಗಸ್ಟ್ 28 ಎಂದು ಸೂಚಿಸಲಾಗಿದೆ. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯ ಪಂಚಾಂಗ ಅಥವಾ ಸ್ಥಳೀಯ ಪುರೋಹಿತರ ಮಾರ್ಗದರ್ಶನವನ್ನು ಅನುಸರಿಸಿ. ಮತ್ತು ಗರ್ಭಿಣಿಯರಿಗೆ ಒಂದು ವಿಶೇಷ ಮಾತು: ಭಕ್ತಿ ಮಾಡಲು ಭಯಪಡಬೇಕಾಗಿಲ್ಲ, ಆದರೆ ಆರೋಗ್ಯಕ್ಕೆ ತೊಂದರೆಯಾಗುವ ಕಠಿಣ ಉಪವಾಸ ಅಥವಾ ಆಚರಣೆಗಳನ್ನು ವೈದ್ಯರ ಸಲಹೆ ಇಲ್ಲದೆ ಮಾಡಬೇಡಿ. ದೇವರ ಪೂಜೆ ನಮ್ಮ ಮನಸ್ಸಿಗೆ ಶಾಂತಿ ನೀಡಬೇಕು, ಭಯವನ್ನು ನೀಡಬಾರದು. ಈ ವರಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯ, ಸಂತೋಷ, ನೆಮ್ಮದಿ, ಐಶ್ವರ್ಯ ಮತ್ತು ಸದಾ ಸೌಭಾಗ್ಯ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಶ್ರೀ ವರಮಹಾಲಕ್ಷ್ಮಿ ದೇವಿಗೆ ಜಯವಾಗಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.